ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿವಸ ಆಯಿತು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದೆ, ಯಾಕೆಂದರೆ ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ನನಗೆ ಯಾವ ಥರದ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಡಿಲೇ ಆಯಿತು. ಸೊ ಹಾಗೆ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತೇನೆಂದರೆ ನಾನು ಸಿಂಪಲ್ ಆಗಿರೋ ಒಂದು ವೆಜ್ ನೂಡಲ್ಸ್ ಯಾವ ಥರದ್ದು ಮಾಡೋದು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಮೊದಲಿಗೆ ನನಗೆ ನೂಡಲ್ಸ್ ಬೇಯಿಸಬೇಕು. ಹಾಗಾಗಿ ನಾನು ಒಂದು ಪಾತ್ರೆಗೆ ನಾವು ನೂಡಲ್ಸ್ ಬೇಯಿಸಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಕುದಿಲಿಕ್ಕೆ ಬಿಡಿ. ಅದು ಕುದಿದ ನಂತರ ನಾವು ಅದಕ್ಕೆ ನೂಡಲ್ಸನ್ನು ಹಾಕೋಣ. ನಾನಿಲ್ಲಿ 1 ಪ್ಯಾಕೆಟ್ ನೂಡಲ್ಸನ್ನು ಹಾಕ್ತಾ ಇದ್ದೇನೆ. ಸೊ ಅದನ್ನು ಸ್ವಲ್ಪ ಬೆಂದರೆ ಸಾಕು, ತುಂಬ ಬೇಯಲಿಕ್ಕೇನು ಬಿಡಬೇಡಿ. ಇದು ನಾನು ಬರೀ ವೆಜಿಟೇಬಲಲ್ಲಿ ಮಾಡ್ತಾ ಇರೋದು. ಇದಕ್ಕೆ ಎಗ್ ಆ್ಯಂಡ್ ಚಿಕನ್ ಯಾವುದನ್ನು ಹಾಕೋದಿಲ್ಲ, ಬರೀ ವೆಜಿಟೇಬಲಲ್ಲಿ ಮಾಡ್ತಾ ಇರೋದು. ಹೇಗೆ ಮಾಡೋದಂತ ಈಸಿಯಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬೇಗನೆ ಮಾಡಿ ನಮಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸ್ನ್ಯಾಕ್ಸಿಗೆ ನಾವು ಮಾಡ್ಬೋದು. ಸೊ ಇವಾಗ ಅದಕ್ಕೆ ಬೇಕಾದ ವೆಜ್ಜಸ್ ಏನೆಲ್ಲ ತಗೊಂಡಿದ್ದೇನೆ ಅಂತ ನೋಡೋಣ. ಅದನ್ನು ನಾನು ನೂಡಲ್ಸ್ ಒಂದು ಸೈಡಲ್ಲಿ ಬೇಯ್ತಾ ಇದ್ದೆ, ಅಷ್ಟರಲ್ಲಿ ನಾವು ವೆಜ್ಜಸ್ ಎಲ್ಲ ಕಟ್ ಮಾಡೋಣ. ಸೊ ಅದಕ್ಕಾಗಿ ನಾನಿಲ್ಲಿ 2 ಈರುಳ್ಳಿ, 1 ಟೊಮೆಟೊ, 1 ಕ್ಯಾಪ್ಸಿಕಮ್, ಸ್ವಲ್ಪ ಒಂದು 1/4 ಭಾಗದಷ್ಟು ಕ್ಯಾಬೇಜ್, 2 ಕ್ಯಾರೆಟ್ ಮತ್ತು ಸ್ವಲ್ಪ ಒಂದು 3ರಿಂದ 4ರಷ್ಟು ಬೀನ್ಸನ್ನು ತಗೊಂಡಿದ್ದೇನೆ. ತಗೊಂಡು ಅದನ್ನೆಲ್ಲ ಸೈಡೆಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ನಾವು ಹಾಕಬೇಕು. ಬೇಕಿದ್ದರೆ ನಿಮಗೆ ಇದಕ್ಕೆ ಬೇರೆ ಥರದ ಯಾವುದಾದ್ರೂ ವೆಜ್ಜಸ್ ಬೇಕಿದ್ದರೂ ಕೂಡ ಇದಕ್ಕೆ ನೀವು ಹಾಕ್ಬೋದು. ನಾನು ಇಷ್ಟೇ ವೆಜ್ಜಸ್ ತಗೊಂಡಿದ್ದೀನಿ, ಚಿಕನ್ ಅಲ್ವಾ ಅಥವಾ ಎಗ್ ಯಾವುದನ್ನು ಕೂಡ ಹಾಕೋದಿಲ್ಲ. ಇವಾಗ ನಮ್ಮದು ನೂಡಲ್ಸ್ ಕೂಡ ಬೆಂದು ಬಂದಿದೆ. ಅದನ್ನು ನಾನು ನೀರೆಲ್ಲ ಸೋಸಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಇವಾಗ ನಾವು ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಾಗಿ ಸ್ವಲ್ಪ ಆಯಿಲ್ ಹಾಕಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಮತ್ತು ಒಂದು 4 ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡೋಣ. ಅದ ನಂತರ ನಮಗೆ ವೆಜ್ಜಸ್ ಎಲ್ಲ ಉಂಟಲ್ವ, ಅದನ್ನು ಕೂಡ ಹೀಗೆ ಹಾಕಿ ಫ್ರೈ ಮಾಡೋಣ. ಇವಾಗ ನಾನು ಕ್ಯಾರೆಟ್ ಹಾಕಿದ್ದೇನೆ. ಕ್ಯಾರೆಟ್ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಮೊದಲಿಗೆ ನಾನು ಕ್ಯಾರೆಟ್ ಹಾಕಿ ಅದನ್ನು ಬೇಯಿಸ್ತಾ ಇದ್ದೇನೆ. ಕ್ಯಾರೆಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಕ್ಯಾಬೇಜ್ ಕೂಡ ಹಾಕ್ತೇನೆ. ಸ್ವಲ್ಪ ತುಂಬ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಆದರೆ ಸಾಕು. ಅದ ನಂತರ ಸ್ವಲ್ಪ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ ನಂತರ ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನಷ್ಟು ನಾನು ಪಿಜ್ಜಾ ಸಾಸ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಟೊಮೆಟೊ ಸಾಸು ಹಾಕ್ತಾಯಿಲ್ಲ, ಯಾಕೆಂದರೆ ಟೊಮೆಟೊ ಹಾಕಿದ್ದೀನಿ ಹಾಗಾಗಿ. ಮತ್ತು 2 ಪ್ಯಾಕೆಟಷ್ಟು ನಾನು ನಮ್ಮ 1 2 3 ಮಸಾಲ ಉಂಟಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದ ನಂತರ ನಾವು ಫ್ರೈ ಮಾಡುವ ಸ್ವಲ್ಪ ನೀರು ಕೂಡ ಬೇಕಿದ್ದರೆ ಹಾಕಿ ಫ್ರೈ ಮಾಡಿದ ನಂತರ ನಾವು ಬೇಯಿಸಿಟ್ಟ ನೂಡಲ್ಸ್ ಏನುಂಟು ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಇರೋದು ನೂಡಲ್ಸು. ನೋಡಿದ್ರಲ್ಲ ಗೈಸ್ ಯಾವ ಥರ ಮಾಡೋದಂತ ನೂಡಲ್ಸ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ನೂಡಲ್ಸು. ಇದಕ್ಕೆ ಎಗ್ ಅಥವಾ ಚಿಕನ್ನು ಯಾವುದನ್ನು ಕೂಡ ಹಾಕಲಿಲ್ಲ, ಬರೀ ವೆಜಿಟೇಬಲ್ಸಲ್ಲಿ ಮಾಡಿರುವ ಒಂದು ನೂಡಲ್ಸ್ ಇದು. ನಾವು ಹೋಟೆಲಲ್ಲೆಲ್ಲ ಯಾವ ಥರ ಸಿಗ್ತದೆ ಅದೇ ಟೇಸ್ಟ್, ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಗೈಸ್, ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.